ಅಜ್ಜಿ ಅಜ್ಜಿ ಇನ್ನು ಅಮ್ಮಯ್ಯ ಯಾವಾಗ ಬರುತ್ತಜ್ಜಿ ಊರಿಂದನ? ಯಾವಾಗ ಬತ್ತಾಳಪ್ಪ ಹೇಳಕ್ಕಾಗಲ್ಲ. ಅವಳದು ಹಿಂಗೆ ಅಂತ ಹೇಳಕ್ಕಾಗಲ್ಲ. ಬತ್ತಾಳ್ ಬಿಡು, ಯಾತನ ತಾಂಬತ್ತಾಳ, ಸುಮ್ಮನಿರಿ. ಅಜ್ಜಿ ನನಗೆ ಚಾಕ್ಲೇಟ್ ಬೇಕು ಕಣಜ್ಜಿ, ತತ್ತೈತಾ ಅಮ್ಮಯ್ಯ? ಚಾಕ್ಲೇಟು, ಬ್ರೆಡ್ಡು, ಬಿಸ್ಕತ್ತು, ಬಾಳೆಹಣ್ಣು, ಸೇಬೆಹಣ್ಣು ಎಲ್ಲ ತತ್ತಾಳೆ ನಿಮ್ಮ ಅಮ್ಮಯ್ಯ. ಸುಮ್ಮನಿರಿ. ಇನ್ನು ಯಾವಾಗ ಬರೋದು ನಮ್ಮ ಅಮ್ಮಯ್ಯ? ಹೋಗಜ್ಜಿ, ನಾನು ಹೋಗ್ತಿದ್ದೆ ಊರಿಗೆ. ಏನ್ ಮಾಡೋದಮ್ಮ, ನಿಮ್ಮಮ್ಮ ಯಾಕೆ ಕರ್ಕೊಂಡು ಹೋಗು ಅಂದ್ರೆ ನಿಮ್ಮಿಬ್ರು ಹಿಡ್ಕೊಂಡು ಹೋಗಕ್ಕಾಗಲ್ಲ ಅಂತ ಬಿಟ್ಟು ಹೋಗ್ತಾಳೆ ಇಲ್ಲೇನೆ. ಬಿಡ್ರಿ. ಬತ್ತಾಳಿ ಇವತ್ತ ಇಲ್ಲ ನಾಳೆ ಕಣ, ಇಲ್ಲ ಸಾಯಂಕಾಲ ಅಷ್ಟೊತ್ತಿಗೆ ಬರ್ಬೋದು ಅನ್ಸುತ್ತೆ. ಬತ್ತಾಳ, ಸುಮ್ಮನಿರಿ. ಅಪ್ಪ ಯಾವಾಗ ಬರುತ್ತಜ್ಜಿ? ನಿಮ್ಮ ಅಪ್ಪಯ್ಯ ಟ್ಯಾಕ್ಟ್ರಿಗೆ ಹೊಡ್ಕೊಂಡು ಹೋಗ್ಯಾನಲ್ವಾ, ಇನ್ನು ಬೈನಾಗ್ಲೇ ಬರೋದು. 6 ಗಂಟೆ ಹಂಗೆ ಬರ್ತಾನೆ ಕೆಲಸ ಮುಗಿಸ್ಕೊಂಡು. ಕೃಷ್ಣ ಕೃಷ್ಣ, ಐ ಸುಭದ್ರ ಅಮ್ಮ ಬಂತು ಕಣಿ. ಯಮ್ಮ ಯಮ್ಮ ನನಗೇನ್ ತಂದಿದ್ಯಮ್ಮ ತಿಂಬಕ್ಕೆ, ಕೊಡಮ್ಮ. ಆಯ್ತು ಕೊಡ್ತೀನಿ ಇರೋ. ಯಾಕಂಗ ಆಡ್ತೀಯ? ನಿನ್ಗೋಸ್ಕರ ನಿಮ್ಮ ಮಾವ ಚಾಕ್ಲೇಟು, ಬ್ರೆಡ್, ಬಿಸ್ಕತ್ತು ಎಲ್ಲ ಕೊಡ್ಸಿದ್ದಾನೆ. ನಿಮ್ಮ ಮಾವನು ಬಂದಿದ್ದಾನೆ ನೋಡಿಲಿ. ಐ ಮಾಮನು ಬಂದೈತೆ. ಮಾಮ ಮಾಮ ಅತ್ತೆ ಬರ್ಲಿಲ್ವೇ? ಅತ್ತೆನ ಕರ್ಕ ಬರ್ಬೇಕಾಗಿತ್ತು. ನಾನ್ ನೋಡ್ಬೇಕಾಗಿತ್ತು ಅತ್ತೆನ. ಅಲ್ಲೇ ನನ್ನ ಬಂಗಾರಿ, ಅತ್ತೆನ ಕೇಳ್ತೈತಲ್ಲಪ್ಪೋ. ಅತ್ತೆ ಬೇಕಾ, ನಾನ್ ಬೇಡವಾ? ನೀನು ಬೇಕು, ಅತ್ತೆನೂ ಬೇಕು. ಸರಿ ಸರಿ, ನಿಮ್ಮ ಅತ್ತೆ ಇನ್ನೊಂದ್ಸಲ ಬರ್ಬೇಕಾದ್ರೆ ನಿಮ್ಮ ಅತ್ತೆ ಪಾಪು ಎಲ್ಲರೂ ಕರ್ಕೊಬತ್ತೀನಿ. ಸರಿ ಮಾಮ, ಆತು. ಭದ್ರಾ, ಮಾಮನ ಒಳಗೆ ಕರ್ಕೊಂಡು ನಡಿ. ಬಾರೆ ನೇತ್ರ, ರಾಜಾ ಬಾರಪ್ಪ. ಚೆನ್ನಾಗಿದ್ರ ನಿಮ್ಮಮ್ಮಯ್ಯ ನಿಮ್ಮಪ್ಪ ಎಲ್ರು? ಹ್ಞೂ ಅತ್ತೆ, ಎಲ್ಲರೂ ಚೆನ್ನಾಗಿದ್ರು. ನೀವು ಚೆನ್ನಾಗಿದ್ದೀರಾ? ಹ್ಞೂ ನಾನು ಚೆನ್ನಾಗಿದ್ದೀನಪ್ಪ. ನಿಮ್ಮ ಮಾವ ಎಮ್ಮೆ ಹೊಡ್ಕೊಂಡು ಹೋಗೈತಿ. ಅದಕ್ಕೂ ಕೈಲ ಆಗಲ್ಲ ಹಾಲೇನೆ. ಇನ್ನೇನು ಮಾಡೋದಂಗೆ ಅಡ್ಡಾಡ್ಸ್ಕೊಂಬತ್ತೀನಿ ಒಂದು ಚೆನ್ನಾವತ್ತು ಅಂತ ಹೊಡ್ಕೊಂಡು ಹೋಗೈತಿ. ಒಂದೇ ಸಾಲು ಕರಿಯುತ್ತೆ ಮನೆ ಪೂರ್ತಿನ. ಹುಡುಗರು ಬೇರೆ ಕುಡಿತಾವಲ್ಲ, ಹಂಗಾಗಿ ನಾ ಕಟ್ಕೊಂಡಿದ್ದೀವಿ ಹುಡುಗರಿಗೋಸ್ಕರ. ಇಲ್ದಿದ್ರೆ ಅತ್ತ ಮಾರಾಕ್ತಿದ್ವಿ. ನಡಿ ಒಳಿಕೆ. ರಾಜಾ ರಾಜಾ ಕುಕ್ಕಳಪ್ಪ, ಏನ್ ಸಮಾಚಾರ? ನೀನ್ ಬಂದ್ಬಿಟ್ಟಿದ್ಯಾ ನಿನ್ ತಂಗಿನ ಕರ್ಕೊಂಡು ಈ ಸಲನ? ಅತ್ತೆ ಬಂದೆ, ಬಿಟ್ಟೋಗೋಣ ಅಂತನ. ನೇತ್ರ, ಹುಡುಗರಿಗೆ ಯಾತನ ಕೊಡು ತಿನ್ನಕ್ಕೆ. ಸರಿ ಅಣ್ಣ, ಇರು ಕೊಡ್ತೀನಿ, ಬ್ಯಾಗ್ನಾಗ ಐತೆ. ತಗೊಳಪ್ಪ ಅಚ್ಚಿನು, ತಗೋ ಬಂಗಾರಿ, ತಗೊಳಪ್ಪ. ನೀನೊಂದು ಅವಳೊಂದು ತಗೊಂಡ್ತಿನ್ರಿ. ಬಿಕ್ಕೆ ನಿಕ್ಕಿದಾಳೆ ನಿಮ್ ಚಿಕ್ಕಮ್ಮ, ನಿಮ್ಮ ಆಂಟಿ. ಓ, ಯಾಕೆ ಪೊದ್ದು ಇಕ್ಕಿದ ಬಿಕ್ಕೆನ? ನಾನ್ ಬಿಕ್ಕೆನಲ್ಲಿ ತಗೊಂಡಿಲ್ವಲ್ಲ, ಅಲ್ಲಿ ಎಲ್ಲಿದ್ವು ಅಂತ ಅನ್ಕೊಂಡೆ. ಹೌದಣ್ಣ, ನಮ್ಮ ಹೊಲ್ದಾಗ ಇದಾವಲ್ಲ, ಕಿತ್ಕೊಂಬಂದಿದ್ಲು. ಇವ್ರಿಗೊಂದ್ 2 ಇರ್ಲಿ ಅಂತನ ಕಿಕ್ಕವಳೆ. ಇನ್ನೊಂದ್ 2 ಇದಾವ, 4 ಇಕ್ಕವಳೆ. ಆಮೇಲೆ ಒಂದೊಂದ ತಿಂತಾರೆ. ಈಗಲೇ ಒಂದೇ ಸಲ ತಿಂದ್ರೆ ಕೆಮ್ಮಾಗುತ್ತೆ. ಹೋಗಪ್ಪ, ಹೊರಗೆ ಹೋಗಿ ತಿನ್ನೋಗ್ರಿ ಕುತ್ಕೊಂಡು. ಸರಿ ಅಮ್ಮ, ಆಯ್ತು. ಅರೆ ಸುಭದ್ರ, ಹೋಗೋಣ. ರಾಜಾ, ಹೆಂಗೋ ಎಷ್ಟೊಂದ್ ದಿನ ಆದ್ಮೇಲೆ ಬಂದಿದ್ಯಪ್ಪ. ಕಾರಣ ಇಲ್ದೆ ನೀನ್ ಬರೋನಲ್ಲಪ್ಪ. ಹೆಂಗ್ ಬಂದ್ಯೋ ಏನೋ ಈ ಸಲನ. ಅಳಿಯನ್ನು ಸೊಸೆಯನ್ನು ನೋಡ್ಬೇಕು ಅಂತ ಆಸೆ ಆಗೈತೆ, ಅದಕ್ಕೆ ಬಂದಿದ್ಯಾ ತಾನೇ? ಅಯ್ಯೋ ಅತ್ತೆ, ನಮ್ಮ ಅಣ್ಣಯ್ಯ ಬಂದಿರೋದಲ್ಲ, ನಾನೇ ಕರ್ಕೊಂಬಂದೆ. ಯಾಕೆಂದ್ರೆ ಕಳ್ಳರ ಕಾಟ ಜಾಸ್ತಿ ಅಲ್ವಾ ಇವಾಗ, ಅದಕ್ಕೇನೆ. ಯಾಕೆ ಬೇಕು ಅಂತನ, ಸೇಫ್ಟಿಗೆ ಇರ್ಲಿ ನಮ್ಮ ಅಣ್ಣಯ್ಯ ಜೊತೆಗೆ ಅಂತ ಕರ್ಕೊಂಬಂದೆ. ಕಳ್ರ? ಅಯ್ಯ ಅಲ್ಲ, ಇಷ್ಟು ದಿನ ಗನವಾಗಿ ಹೋಗಿ ಒಬ್ಳೆ ಬತ್ತಿದ್ದೆ, ಇವಾಗೇನೆ ಕಳ್ರು ಅಂದ್ರೆ ಏನ್ ಮಾಡ್ತಾರ ಅವ್ರು? ಕಳ್ರು ನಿಂತಾಗ ಇನ್ಯಾತೈತೆ ಕಿತ್ಕೊಂಡು ಹೋಗಕ್ಕೆ? ಅತ್ತೆ, ಅದೇ ನಿನಗ್ ಗೊತ್ತಿಲ್ಲ ಅಂತ ಹೇಳೋದು. ನಮ್ಮಪ್ಪ ಇರೋ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಕೊಟ್ಟಿದ್ದಾರೆ. ಅದಕ್ಕೆ ದುಡ್ಡು ತಗೊಂಡ್ಬರ್ಬೇಕಾದ್ರೆ ನಾನು ಒಬ್ಳೆ ಬರಕ್ಕಾಗುತ್ತಾ? ನಮ್ಮ ಅಣ್ಣನ ಜೊತೆಗಿರ್ಲಿ ಅಂತ ಕರ್ಕೊಂಬಂದೆ. ಹೌದೇನೇ ನೇತ್ರ, ದುಡ್ಡು ಕೊಟ್ರ ನಿಮ್ಮಪ್ಪಯ್ಯ? ಎಷ್ಟು ಕೊಟ್ರೆ? ಎಷ್ಟೋ ಕೊಟ್ರು. ಒಟ್ಟಲ್ಲಿ ನಮ್ಮಪ್ಪನ ಆಸ್ತಿ ತುಂಬಾ ಐತಲ್ವಾ, ಆಸ್ತಿ ಕೊಡೋ ಬದಲು ದುಡ್ಡೇ ಕೊಡು ಅಂತ ಕೇಳಿದ್ದೆ ನಮ್ಮಪ್ಪಯ್ಯನ. ಅದಕ್ಕೆ ನಮ್ಮಪ್ಪಯ್ಯ ದುಡ್ಡು ಕೊಟ್ಟೈತಿ. ಅದೇ ದುಡ್ಡಲ್ಲಿ ಮನೆ ಕಟ್ಟಿ ಮುಗಿಸ್ತೀನಿ, ನೋಡ್ತಾ ಇರು. ಇನ್ನೇನ್ ಬೇಸ್ಮೆಂಟ್ ಆಗೈತಿ ಎಲ್ಲನ, ಇನ್ನೇನ್ ಗೋಡೆ ಇಕ್ಕಿ ನಂದು 4 ತಿಂಗಳು ಅಷ್ಟೊತ್ತಿಗೆ ಮುಗಿಸ್ಬಿಡ್ತೀವಿ. ಮುಗಿಸಿ ಗೃಹ ಪ್ರವೇಶ ಮಾಡೋದೆ. ಆಯ್ತು ಬಿಡಮ್ಮ, ನನ್ಗೇನು ಹೇಳ್ಬೇಡ, ನೀನೇ ಇಟ್ಕೋ, ಹುಷಾರಾಗಿ ಇಟ್ಕೋ ಯಾವ್ದಕ್ಕೂ. ಆಮೇಲೆ ಕಳ್ಳರ ಕಾಟ ಜಾಸ್ತಿ. ಸರಿ ಅತ್ತೆ, ಆಯ್ತು. ನಾನು ಬ್ಯಾಗ್ ಇಕ್ಬಿಟ್ಟು ದುಡ್ಡೆಲ್ಲನ ಬೀರ್ನ ಕಿಕ್ಕಿ ಬರ್ತೀನಿ. ಅಣ್ಣ ಕುತ್ಕ ನೀನು. ಸರಿ ಆಯ್ತು ನೇತ್ರ, ಹುಷಾರಾಗಿ ಬೀಗ ಹಾಕು, ಭದ್ರವಾಗಿ ಹೋಗು, ತಗೊಂಡೋಗು. ಅತ್ತೆ, ಮತ್ತೆ ಇನ್ನೇನು ಈ ಮನೆ ಸೋರುತ್ತಲ್ವಾ? ಹೌದು ಕಣೋ ರಾಜ, ಏನ್ ಮಾಡೋದು, ದುಡ್ಡಿಲ್ಲ ಅಂತ ಸುಮ್ಮನಾಗಿದ್ವಿ. ಹೆಂಗೋ ನೀವು ದುಡ್ಡು ಕೊಟ್ಟಿರೋದಕ್ಕೆ ಈಗ ನಮ್ದು ಮನೇನಾದ್ರೂ ಆಗುತ್ತೆ. ನಮ್ಮವು ಸಣ್ಣ ಹುಡುಗರು ಪಾಪ ಮಾಡು ಬಂದ್ರೆ ಎಲ್ಲಿಗೆ ಹೋಗೋದು ಅಂತ ಚಿಂತೆ ಆಗಿತ್ತು. ಅದಕ್ಕೆ ಹೆಂಗೋ ನಿಮ್ಮಪ್ಪಯ್ಯ ಒಳ್ಳೆ ಕೆಲಸ ಮಾಡ್ತೀವಿ ಬಿಡಪ್ಪ. ತುಂಬಾ ಉಪಕಾರ ಆಯ್ತು. ಮನೆ ಕಟ್ಕೊಂಡು ನಾವು ಆ ಮನೆಗೆ ಹೋಗತ್ತ ನಿಮ್ದೇಂಗ್ ಮನಿಕೋಬಹುದು. ಈ ಮಳೆಗಾಲದಾಗೆ ನಿದ್ದೆನೆ ಬರಲ್ಲ, ಎಲ್ಲಿ ಒಂದೊತ್ತಾಗೆ ಮಳೆ ಬಂದು ಸೋರುತ್ತೋ ಮನೆ ಅಂತ ಅನ್ಸ್ಬಿಡುತ್ತೆ. ಹೌದಾ, ಹೋಗ್ಲಿ ಬಿಡಿ, ಇನ್ಮೇಲಾದ್ರೂ ಮನೆ ಕಟ್ಕೊಂತಿರಲ್ಲ. ಆದಷ್ಟು ಬೇಗ ಮನೆ ಕಟ್ಕೊಂಡು ಗೃಹ ಪ್ರವೇಶ ಮಾಡಿ. ಸರಿ ಕೂಕಳಪ್ಪ, ಕೂಕ. ಪರವಾಗಿಲ್ಲ ಅತ್ತೆ.
ಯೋ ಕುಕ್ಕಳಪ್ಪ ಬಡವ್ರ ಮನೆ ಏ ಹಂಗ್ಯಾಕಂತೀಯತ್ತೆ, ಬಡವ್ರ ಮನೆ ಆದ್ರೇನು ಶ್ರೀಮಂತರ ಮನೆ ಆದ್ರೇನು ಎಲ್ಲರೂ ಊಟ ಮಾಡೋದು ಅನ್ನನೇ ತಾನೆ. ಬಿಡಿ ಕುತ್ಕೊಂತೀನಿ. ಮತ್ತೆ ಇನ್ನೇನ್ ಸಮಾಚಾರ? ಹೊಲಗೆ ಎಲ್ಲ ಬೆಳೆಗಳೆಲ್ಲ ಚೆನ್ನಾಗಿ ಆಗ್ತೈತಾ? ಬೋರ್ ಎಲ್ಲ ಚೆನ್ನಾಗಿ ನಡೀತಾ ಇದಾವ? ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಚೆನ್ನಾಗೈತೇನಪ್ಪ? ಹ್ಞೂ ಅತ್ತೆ, ಎಲ್ಲ ಚೆನ್ನಾಗಿದೆ. ಸರಿ. ಅಲ್ಲ ದುಡ್ಡೆಲ್ಲ ಅಷ್ಟೊಂದು ಎಷ್ಟು ದುಡ್ಡು ಕೊಟ್ರಿ ಏನು? ಅದು ಅತ್ತೆ, ಅಣ್ಣ ನೀನೇನು ಹೇಳ್ಬೇಡ, ಸುಮ್ಮನಿರು. ಯಾಕತ್ತೆ? ಎಷ್ಟಾದ್ರೂ ಕೊಡ್ಲಿ ಹೇಳು. ನಿನ್ಗೆ ಯಾಕೆ? ಆ ದುಡ್ಡಿಗೂ ನಿನ್ಗೂ ಸಂಬಂಧ ಇಲ್ಲ, ಸುಮ್ಮನೆ ಇರು. ಎಷ್ಟಾದ್ರೂ ಕೊಡ್ಲಿ, ನಿನ್ಗೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ಆ ದುಡ್ಡು ನನಗೆ ಮಾತ್ರ ಸ್ವಂತ. ಮನೆ ಕಟ್ಟಿಸ್ಕೊಡ್ತಾ ಇದೀನಿ. ಆ ಮನೆಗೆ ನೀವೆಲ್ಲರೂ ಸುಖವಾಗಿರ್ತೀರಾ. ಎಷ್ಟಾದ್ರೂ ಕೊಡ್ಲಿ. ಅಲ್ಲ ಕೇಳಿದೆ ಅಷ್ಟೇನೆ. ಹೋಗ್ಲಿ ಬಿಡು. ಅದ್ ಸರಿ ಅಣ್ಣ, ಜಮೀನ್ ಏನಾದ್ರು ಮಾರಿದ್ರಾ? ಅಷ್ಟೊಂದು ದುಡ್ಡು ಒಂದೇ ಸಲ ಹೆಂಗ್ ಬಂತು ಅಪ್ಪಗೆ? ಮಾರ್ಲಿಲ್ಲಪ್ಪ. ಯಾಕೆ ಮಾರೋದು? ಬ್ಯಾಂಕ್ನಾಗೆ ಹೊಲದ ಮೇಲೆ ಲೋನ್ ತಗೊಂಡ್ವಿ, ಕೃಷಿ ಲೋನು ಕೊಡ್ತಾರೆ. ಅದ್ರ ಮೇಲೆ ಲೋನ್ ತಗೊಂಡು ನಿನಗೆ ಕೊಟ್ಟಿರೋದು. ಆಮೇಲೆ ಯಾವ್ದಾದ್ರು ದುಡ್ಡು ಆದ್ಮೇಲೆ ಕಟ್ಟಿ ತೀರ್ಸಿದ್ರಾಯ್ತು ಅಂತಾನ. ಅದು ಅಲ್ದೇನೆ ಸಾಲಗಳು, ಕೃಷಿ ಸಾಲಗಳು ಮನ್ನಾ ಆಗ್ತಾವಲ್ಲ, ಅದಕ್ಕೆ. ಓ ಹೌದಾ? ಒಳ್ಳೆ ಕೆಲಸನೇ ಮಾಡಿದ್ದೆ ನಮ್ಮ ಅಪ್ಪಯ್ಯ. ಮನ್ನಾ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಏನೋ ಗೊತ್ತಿಲ್ಲ ನೇತ್ರ, ಮನ್ನಾ ಆಗ್ತಾವೋ ಬಿಡ್ತಾವೋ. ಒಟ್ನಲ್ಲಿ ಹೊಸ ಗೌರ್ಮೆಂಟ್ ಬಂದವರು ಏನಾದರೂ ರೈತರಿಗೆ ಏನಾದ್ರು ಉಪಯೋಗ ಆಗಂತ ಮಾಡ್ತಾರೆ, ನೋಡೋಣ. ಅಣ್ಣ ದುಡ್ಡು ಕೊಟ್ರೆ ಅದಕ್ಕೆ ನಿನ್ಗೇನು ಬೇಜಾರಿಲ್ಲ ತಾನೇ? ಮೊದ್ಲಿನಂಗೆನೆ ನನ್ನ ಚೆನ್ನಾಗಿ ನೋಡ್ಕೊಂತೀಯ, ಚೆನ್ನಾಗಿ ಮಾತಾಡಿಸ್ತೀಯ. ಊರಿಗೆ ಬಂದಾಗ ಇವಳುನು ದುಡ್ಡು ಇಸ್ಕೊಂಡಿದ್ದಾಳೆ, ಇವಳು ಯಾಕೆ ಮಾತಾಡಿಸ್ಬೇಕು, ಇವಳು ಯಾಕೆ ನೋಡ್ಕೋಬೇಕು, ಇವಳಿಗೆ ಯಾಕೆ ಸೀರೆ ತರಬೇಕು ಅಂತಾನ? ಅಥವಾ ಇದು ಮಾಡ್ತೀಯೋ, ಕೇಣಿ ಮಾಡ್ತೀಯೋ? ಯಾಕೆ ನೇತ್ರ ಹಂಗೆ ಅನ್ಕಂತೀಯ? ನಾನು ಯಾಕೆ ಹಂಗೆ ಅನ್ಕಂದ್ಲಿ ಹೇಳು? ನಮ್ಮ ಅಪ್ಪಂದೇನು ಇಷ್ಟು ಅಷ್ಟು ಆಯ್ತು ಆಸ್ತಿ, ಬಿಡು. ನೀನು ಕಷ್ಟದಾಗಿದ್ದೀಯಾ ಪಾಪ. ನಿಮ್ಮ ಗಂಡನ ಮನೆಯಲ್ಲೂ ಕಷ್ಟ ಅಂದಮೇಲೆ ನಾವು ಚೆನ್ನಾಗಿದ್ದು ನೀನು ಸುಖವಾಗಿಲ್ಲ ಅಂತಂದರೆ ಅಪ್ಪಯ್ಯ ಅಮ್ಮಗೆ ಅಲ್ಲಿ ನೆಮ್ಮದಿಯಾಗಿ ನಿದ್ದೆ ಬರ್ತಾ ಹೇಳು? ಅಪ್ಪಯ್ಯಾಗ ಅಮ್ಮಗೂ ಯಾವಾಗಲೂ ನಿಂದೇ ಚಿಂತೆ. ನಿನಗೊಂದು ಮನೆ ಕಟ್ಟಿಸ್ಕೊಡ್ಬೇಕು ಅಂತನ. ಹೆಂಗೋ ಈ ರೀತಿ ಆದ್ರೂ ಸಹಾಯ ಮಾಡಿದ್ರಲ್ಲ, ನನಗೇನು ಹೊಟ್ಟೆ ಕಿಚ್ಚಿಲ್ಲ, ಕೇಣಿ ಇಲ್ಲ, ಏನೂ ಇಲ್ಲ. ನೀನು ಚೆನ್ನಾಗಿರು, ನಾವು ಚೆನ್ನಾಗಿರ್ತೀವಿ. ಅಷ್ಟೇ, ಚೆನ್ನಾಗಿರೋದೇ ಬೇಕಾಗಿರೋದು. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ. ಆಯ್ತಣ್ಣ, ಇಷ್ಟು ಹೇಳ್ದಲ್ಲ ಅಷ್ಟೇ ಸಾಕು. ಅಲ್ಲ ಮಲ್ಲಿನೂ ಕರ್ಕೊಂಬರ್ಬೇಕು ಬೇಡ? ಒಬ್ಬನೇ ಬಂದಿದ್ಯಾ? ಅವಳು ಬಂದು ತುಂಬ ದಿನಾನೇ ವರ್ಷನೇ ಆಯ್ತು ಅನ್ಸುತ್ತೆ. ಬಂದೇ ಇಲ್ಲ. ಯಾವಾಗ ಬಂದಿದ್ಲು? ಸೀಮಂತಕ್ಕೆ ಬಂದಿದ್ಲೇನೋ ಅಷ್ಟೇ ಅಲ್ವೇನೆ ನೇತ್ರ? ಹ್ಞೂ ಅತ್ತೆ, ಸೀಮಂತಕ್ಕೆ ಲಾಸ್ಟ್ ಬಂದಿದ್ದು ಮಲ್ಲಿ. ಇನ್ನು ಯಾವಾಗಲೂ ಬಂದೇ ಇಲ್ಲ. ಬಿಡಿ, ಅವಳು ಬಂದ್ರೇನು ಬಿಟ್ರೇನು, ನಮಗೆ ನಮ್ಮ ಅಣ್ಣಯ್ಯ, ನಮ್ಮ ಅಮ್ಮಯ್ಯ, ನಮ್ಮ ಅಪ್ಪಯ್ಯ ನನ್ನ ಜೊತೆ ಇದಾರಲ್ಲ, ಬರ್ತಾರಲ್ಲ, ಸಾಕು. ಸುಮ್ಮನೆ ಇರು ನೇತ್ರ, ಅವಳಿಗೂ ಬರ್ಬೇಕಂತ ಆಸೆ. ಆದರೆ ಏನು ಮಾಡೋದು? ಈಗ ತಾನೇ 6 ತಿಂಗಳು ಪಾಪುನ ಕರ್ಕೊಂಬಂಡು ಬರೋಕ್ಕಾಗುತ್ತಾ ಹೇಳು? ಅದಕ್ಕೆ ಬರಲಿಲ್ಲ. ನಾನು ಅಷ್ಟೇ ಬೇಡ ಅಂದೆ, ಪಾಪುನ ಕರ್ಕೊಂಡು ಬರೋಕ್ಕಾಗಲ್ಲ ಅಂತಾನ. ಇನ್ನೊಂದ್ಸರಿ ಯಾವಾಗಾದ್ರೂ ಬತ್ತೀವಿ ಬಿಡು. ಓ ಆಳೆ 6 ತಿಂಗಳು ಅನ್ನೋದು ನಿನ್ನ ಮಗ? ಪರವಾಗಿಲ್ಲ, ಇನ್ನೊಂದು 2 ತಿಂಗಳು ಹೋದ್ರೆ ನಾಮಕರಣ ಮಾಡಬೇಕು ಅನ್ನು. ಹೌದತ್ತೆ, ಮಾಡಬೇಕು. ನೋಡೋಣ. ಇನ್ನೊಂದು ಟೈಮ್ ಐತಲ್ವಾ? ನೋಡೋಣ. ಎಲ್ಲಿ ಗಿರೀಶ? ಅವನು ಕೆಲ್ಸಕ್ಕೆ ಹೋಗ್ಯಾನಪ್ಪ. ಯಾವಾಗ ಬರ್ತಾನೋ? ನೇತ್ರ, ನಿಮ್ಮ ಅಣ್ಣಗೆ ಯಾತನ ಕುಡಿಯೋಕೋ ಊಟಕ್ಕೋ ಎತ್ತನ ಮಾಡಿ ಊಟಕ್ಕಿಕ್ಕೆ ಸುಮ್ಮನೆ ಊಟ ಮಾಡಪ್ಪ. ಅಯ್ಯೋ ಬೇಡತ್ತೆ, ನಾವು ಬರ್ಬೇಕಾದ್ರೆ ಇನ್ನು ಊಟ ಮಾಡ್ಕೊಂಬಂದೇ ಹೊಟ್ಟಸ್ತಿಲ್ಲ. ಏನು ಬೇಡ ಬಿಡು. ಏನು ಬೇಡ ಅಂದ್ರೆ ಹೆಂಗಪ್ಪ? ಹೋಗಿ ಕಾಪಿನಾದ್ರೂ ಕಾಸ್ಕೆ ಬಂದು ಕೊಡಗೆ ನೇತ್ರ. ಹ್ಞೂ ಅಣ್ಣ, ಕಾಪಿ ಕಾಸ್ಕೊಬತ್ತೀನಿ, ಕುಕ್ಕೊಂಡಿರು. ಓ ಗಿರೀಶ, ಏನು ನೀನು 6 ಗಂಟೆವರೆಗೂ ಬರಲ್ಲ ಅನ್ಕೊಂಡಿದ್ದೆ, ಜಲ್ದಿ ಬಂದ್ಬಿಟ್ಟಿದ್ಯಾ? ಜಲ್ದಿ ಕೆಲಸ ಮುಗೀತು, ಅದಕ್ಕೆ ಜಲ್ದಿ ಬಂದೆ ಕಣಮ್ಮ. ಯಾವಾಗ ಬಂದೆ ಮಾವ? ಚೆನ್ನಾಗಿದ್ದೀರಾ? ಹೂ ಕಣೋ ಗಿರೀಶ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ? ಕೆಲಸ ಹೆಂಗೆ ನಡೀತೈತೆ? ಟ್ಯಾಕ್ಟ್ರಿ ಹೇಗೆ ಚೆನ್ನಾಗಿ ಕೆಲಸ ಸಿಗ್ತಾವ ದಿನಾನ? ದಿನ ಕೆಲಸ ಸಿಗ್ತವೆ, ಒಂದೊಂದು ದಿವಸ ಯಾವತ್ತೂ ಸಿಗಲ್ಲ. ವಾರದಲ್ಲಿ 1 ದಿವಸ 2 ದಿವಸ ರಜೆ ಮಾಡ್ತೀನಿ. ಹೆಂಗೋ ಬಿಡು, ಒಟ್ಟಿನಲ್ಲಿ ದುಡಿತಾ ಇದೆಯಲ್ಲ. ವಾರದಲ್ಲಿ 1 ದಿವಸ ರಜೆ ಮಾಡಿದ್ರೆ ಏನು ತೊಂದರೆ ಏನೂ ಇಲ್ಲ. ಕುಕ್ಕಳು ಗಿರೀಶ, ಕಾಪಿ ಕಾಸ್ಕೊಬತ್ತಾಳ ನಿನ್ನ ಹೆಂಡತಿ, ತಾಮನ್ ಕೊಡ್ತಾಳೆ ಇಬ್ರಿಗೂ ಕುಡಿವಂತೆ. ಕುಕ್ಕ ನೀನು. ನೇತ್ರ, ಗಿರೀಶನು ಬಂದ, ಇಬ್ರಿಗೂ ತಾಂಬ, ಹಂಗೆ ನನಗೂ ತಗೊಂಬ. ನನಗೊಂದಿಟ್ಟು ಅವ್ರಿಬ್ರಿಗೂ ಒಂದೊಂದಿಟ್ಟಿಟ. ಸರಿ ಅತ್ತೆ, ಆಯ್ತು, ತಗೊಂಬರ್ತೀನಿ, ಕುತ್ಕೊಂಡಿರ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.